ಅತ್ಯಂತ ಒಂದು ನೋವಿನ ಸಂಗತಿ. ಈ ವ್ಯವಸ್ಥೆಗೆ, ಈ ಹಿಂದೂ ವಿರೋಧಿ ಶಕ್ತಿಗಳಿಗೆ ಪರೋಕ್ಷವಾಗಿ ಶಕ್ತಿಯನ್ನು ತುಂಬಿ ಧರ್ಮಸ್ಥಳ ಮಂಜುನಾಥೇಶ್ವರನ ಶ್ರದ್ಧಾ ಕೇಂದ್ರಕ್ಕೆ ಕಪ್ಪು ಚುಕ್ಕೆಯನ್ನ ಇಡುವಂತ ಷಡ್ಯಂತ್ರವನ್ನು ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ವೇದಿಕೆ ಪರವಾಗಿ ಧಿಕ್ಕಾರವನ್ನ ನಾವು ಮೊದಲೇ ಹೇಳಬೇಕಾಗಿದೆ. ಬಂಧುಗಳೇ, ಇದ್ಯಾವುದೋ ನಮ್ಮ ರಾಜಕೀಯ ಸಭೆ ಅಲ್ಲ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಒಂದು ರಕ್ಷಣೆಗೋಸ್ಕರ, ಈ ಷಡ್ಯಂತರ ವಿರುದ್ಧ ಪ್ರತಿಭಟಿಸೋಸ್ಕರ ಈ ಮಳೆ ಗಾಳಿ ಬಿಸಿಲನ್ನ ಬಿಟ್ಟು ಇವತ್ತು ಹೋರಾಟಕ್ಕೆ ನಮ್ಮ ತಾಯಿಂದು ನೀವೆಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಮ್ಮ ಧಾರ್ಮಿಕ ಪಾವಿತ್ರ್ಯತೆಗೆ, ಅಸ್ಮಿತೆಗೆ ಏನಾದರೂ ಕಳಂಕವನ್ನ ತಂದ್ರೆ ರಸ್ತೆ ಇಳಿಯಕ್ಕೂ ಕೂಡ ನಾವು ಸಹಿ ಅಂತೇಳಿ ಈ ಪ್ರತಿಭಟನೆ ಮುಖಾಂತರ ತಾವೆಲ್ಲರೂ ಕೂಡ ಸರ್ಕಾರದ ಕಿವಿಯನ್ನ ಹಿಂಡುವಂತ ಕೆಲಸವನ್ನ ತಮ್ಮ ನೇತೃತ್ವದಲ್ಲಿ ಇವತ್ತು ಆಗಿದೆ ಅಂತೇಳಿ ನಾನು ಅತ್ಯಂತ ಅಭಿಮಾನಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವೇ ಅಷ್ಟು ಮಾಡಿ ಸೌಜನ್ಯ ಕೇಸ್ ಆಗಿ ಸುಮಾರು 12-15 ವರ್ಷಗಳ ಆದ ನಂತರ CID ತನಿಖೆ, COD ತನಿಖೆ, ಅನೇಕ ತನಿಖೆಗಳು ಆಗಿ ಇದರಲ್ಲಿ ಯಾವುದೇ ಹುರುಳಿಲ್ಲ. ಸೌಜನ್ಯ ಕೊಲೆ ಆಗಿರೋದು ನಿಜ, ಆದರೆ ಆ ತನಿಖೆಗೂ ಧರ್ಮಸ್ಥಳ ಶ್ರದ್ಧಾ ಕೇಂದ್ರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ವರದಿಯನ್ನ ಕೊಟ್ಟಾದ ಮೇಲೂ ಕೂಡ SIT ತನಿಖೆಯನ್ನ ಮಾಡಬೇಕಂತೇಳಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ತು. ನಾವು ಕೂಡ ಸ್ವಾಗತವನ್ನು ಬಯಸಿದ್ವಿ. ಗೌರವಿತ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗಡೆಜಿ ಅವರು ಕೂಡ ಸ್ವಾಗತವನ್ನು ಮಾಡಿದ್ರು. ನಿನ್ನೆ ಗೌರವಿತ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳ್ತಾರೆ, ಈ BJP ಮಾಡಲಿಕ್ಕೆ ಕೆಲಸ ಇಲ್ಲ, ಅವ್ರು ಸ್ವಾಗತ ಮಾಡಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ಹೆಗಡೆಯವರೇ ಸ್ವಾಗತವನ್ನು ಮಾಡಿದ್ರು ಅಂತ ಹೇಳಿ ಕುಂಟು ನೆಪವನ್ನು ಹೇಳುವಂತ ಕೆಲಸವನ್ನ ಈ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಬಂಧುಗಳೇ, ತಾವೇ ಯೋಚನೆ ಮಾಡಿ, ಸ್ವಾಗತ ಮಾಡಿದ ನಿಜ, ನಾವೆಲ್ಲರೂ ಕೂಡ ತನಿಖೆ ಮಾಡೋಕ್ಕೋಸ್ಕರ ಸ್ವಾಗತ ಮಾಡಿದ್ವಿ. ಆದರೆ ತನಿಖೆ ಮಾಡುವಂತ ಮೊದಲನೇ ಒಂದು ಜವಾಬ್ದಾರಿ ಈ ಕಂಪ್ಲೇಂಟ್ ಕೊಟ್ಟಂತ ಕಳಂಕತರು ಇವರು ಯಾರು, ಇವರ ಹಿನ್ನೆಲೆ ಏನು, ಇದ್ರ ಹಿಂದೆ ಏನು ಒಳಗುಟ್ಟಿದೆ, ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಇದನ್ನ ಮೂಲ ವಿಚಾರಗಳಾಗಿ ತಿಳ್ಕೊಂಡು ಚರ್ಚೆ ಮಾಡಿ ಆಮೇಲೆ ಗುಂಡಿ ತೋಡುವಂತ ಕೆಲಸವನ್ನು ನೀವು ಮಾಡಬೇಕಾಗಿತ್ತಲ್ಲ. ಇದರಲ್ಲಿ ಎಡಪಂಥೀಯರು, ನಕ್ಸಲ್, ಇತರೆ ಅನ್ನ ಧರ್ಮಿಗಳ ಒಂದು ಕುಚೋದ್ಯದಿಂದ ಸಿದ್ದರಾಮಯ್ಯನವರ ಮನೆಯಲ್ಲೇ, ಮುಖ್ಯಮಂತ್ರಿ ಮನೆಯಲ್ಲೇ ಚರ್ಚೆಯನ್ನು ಮಾಡಿಕೊಂಡು SIT ತನಿಖೆಯನ್ನು ಮಾಡಿ ಆ ಪುಣ್ಯಾತ್ಮ ಹೇಳಿದಂಥ ಜಾಗಗಳಲ್ಲಿ ಗುಂಡಿಯನ್ನು ತೆಗೆದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಧರ್ಮ ಕೇಂದ್ರದ ಬಗ್ಗೆ ಕೆಟ್ಟ ಹೆಸರನ್ನ, ಕಿಚ್ಚನ್ನ ತರುವಂತ ಕೆಲಸವನ್ನ ಆ ಒಂದು ಎಡಪಂಥೀಯರು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದಕ್ಕೆ ವಿಚಾರಕ್ಕೆ ಶಕ್ತಿ ತುಂಬುವಂತ ಕಾರ್ಯವನ್ನ ಮಾಡಿ ನೀಚ ಕೆಲಸವನ್ನ ತೋರಿಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ನೀವೆಲ್ಲರೂ ಕೂಡ ಮಾಡಿ ತೋರಿಸಿದ್ರಲ್ಲ. ಇದ್ಯಾವುದು ಕೂಡ ಹೊಸತೇನಲ್ಲ. ಹಿಂದೂ ಕೂಡ ಅನೇಕ ಈ ರೀತಿ ಅಂತ ನಮ್ಮ ಮೋಹನ್ ರೆಡ್ಡಿ ಅವರು ಮಾತಾಡಬೇಕಾದ್ರೆ ಪ್ರಾಸ್ತಾವಿಕ ಹೇಳ್ತಾ ಇದ್ರು. ಅಯ್ಯಪ್ಪ ಸ್ವಾಮಿಯಿಂದ ಹಿಡಿದು ಧರ್ಮಸ್ಥಳ, ರಾಮ ಮಂದಿರದಿಂದ ಹಿಡಿದು ಧರ್ಮಸ್ಥಳ, ಕಾಶಿಯಿಂದ ಹಿಡಿದು ಧರ್ಮಸ್ಥಳ ಅಂತ ಹೇಳ್ತಿರ್ತೀವಿ. ಯಾವ್ದಾದ್ರು ಹೊಸ್ತಾ ಇದು? ಅವ್ರು ಭವ್ಯ ಶ್ರೀರಾಮ ಮಂದಿರವನ್ನ ಕಟ್ಟಬೇಕು ಅಂತ ಹೊರಟಾಗ ಕರಸೇವಕರ ಮೇಲೆ ಗುಂಡಿಕ್ಕಿ ಕೊಂದು ಅವರ ಹೆಣದ ಮೇಲೆ ಸರ್ಕಾರ ನಡೆಸುವಂತ ಷಡ್ಯಂತ್ರ ನೀವು ಮಾಡಿದ್ರಲ್ಲ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಗ್ಗೆ ಅನೇಕ ಅಪಪ್ರಚಾರಗಳನ್ನು ಮಾಡ್ತಿರಲ್ಲ. ಈ ರೀತಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಒಂದೊಂದೇ ಕೆಲಸವನ್ನು ಮಾಡೋ ಮುಖಾಂತರ ಅನ್ಯ ಧರ್ಮವರ ಪ್ರೀತಿಯನ್ನ ಗಳಿಸಿ ಓಟನ್ನ ಕಿತ್ಕೊಬಹುದು ಅನ್ನೋಂಥ ಷಡ್ಯಂತ್ರ ನೀವು ಮಾಡ್ತಾ ಇದ್ದಾರಲ್ಲ ಸ್ವಾಮಿ. ಸನ್ಮಾನಿಸಿದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಆ ಮಂಜುನಾಥೇಶ್ವರ, ಅವ್ರಿಗೆ ಧರ್ಮ ಇದೆಯಾ? ಅವ್ರು ಮಾಡಿದಂಥ ಶ್ರೀಶಕ್ತಿ ಸಂಘ, ಸ್ವಸಹಾಯ ಸಂಘಗಳಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಧರ್ಮದ ಹೆಣ್ಮಕ್ಳಿಗೆ ನಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ವಾ?
ಅವರ ಸ್ವಾಭಿಮಾನದ ಬದುಕಿಗೆ ಬ್ಯಾಂಕಿನ ಮುಖಾಂತರ ಸಾಲ ಕೊಟ್ಟು ರಕ್ಷಣೆ ಕೊಡುವಂತ ಕೆಲಸಗಳನ್ನು ಮಾಡ್ತಾ ಇಲ್ವಾ? ಇವತ್ತು ನೂರಾರು ಸಾವಿರಾರು ಮಠ ಮಂದಿರಗಳು ಇದ್ರೂ ಕೂಡ ಒಂದು ಧರ್ಮಸ್ಥಳ ಮಾಡ್ತಿರುವಂತ ಪುಣ್ಯದ ಕೆಲಸ ಬೇರೆ ಯಾರಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆ ರೀತಿಯಂತ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂತ ಈ ಸಂದರ್ಭದಲ್ಲಿ ನಮ್ಮ ಶ್ರೀ ಕ್ಷೇತ್ರಕ್ಕೆ, ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಚ್ಯುತಿ ಉಂಟು ಮಾಡುವಂತ ಒಂದು ಸಂಚದ ವ್ಯವಸ್ಥೆಗೆ ಶಕ್ತಿ ತುಂಬುವಂತ ಕಾರ್ಯವನ್ನು ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಮಂಜುನಾಥೇಶ್ವರನ್ ಕೂಡ ಮತ್ತೊಮ್ಮೆ ಕ್ಷಮಿಸಲ ಸ್ವಾಮಿ. ನೀವು ಮಾಡಿದಂಥ ಪಾಪಕ್ಕೆ ಆ ಪುಣ್ಯಾತ್ಮನ ಆ ದೇವರ ಸನ್ನಿಧಾನದಲ್ಲಿ ಮಡಿ ಮಾಡುವಂಥ ಕೆಟ್ಟ ರಾಜಕಾರಣವನ್ನ, ನಿಮ್ಮ ಹಳೆ ಪ್ರವೃತ್ತಿಯನ್ನು ಮತ್ತೊಮ್ಮೆ ತೋರಿಸುವಂಥ ಕೆಲಸವನ್ನು ನೀವೇನು ಮಾಡಿದಿರಿ, ಆ ಪಾಪಕ್ಕೆ ಆದಷ್ಟು ಬೇಗ ನಾವ್ಯಾರು ಶಾಪ ಹಾಕುವಂಥ ಜಾಗದಲ್ಲಿ ನಾವಿಲ್ಲ. ಆ ದೇವರೇ ನಿಮ್ಮ ಷಡ್ಯಂತ್ರವನ್ನು ಎಲ್ಲದೂ ಕೂಡ ಗಮನಿಸ್ತಾ ಇದ್ದಾನೆ. ಆ ಬೀಸೋ ದೊಣ್ಣೆಯಿಂದ ತಪ್ಪಿಸಲಿಕ್ಕೋಸ್ಕರ ಈಗ ನಿನ್ನೆಯಿಂದ ಆ ಒಂದು ಮುಖ ಮುಚ್ಕೊಂಡು ಓಡಾಡುತ್ತಾ ಮುಸ್ಕುದಾರಿಯ ಇನ್ನೊಂದು ಮುಸ್ಕನ್ನ ಈ DCM ಈ CM ಅವರು ಹಾಕೊಂಡು ಇನ್ನೊಂದು ಒಂದು ಪ್ರಯತ್ನವನ್ನ, ನಾಟಕವನ್ನ ಆಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರನ್ನ ಈಗ ಜೈಲಿ ಅಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇದೇ ಬುದ್ಧಿ ನಿಮಗೆ ಮೊದಲೇ ಕೊಡ್ಲಿಲ್ವಾ? ನಿಮಗೆ ಕಂಪ್ಲೇಂಟ್ ಕೊಟ್ಟಾಗ ಇವ್ರ ಹಿನ್ನೆಲೆ ಏನು, ಎಲ್ಲಿಂದ ಬಂದ್ರು? ಇದ್ರ ಹಿಂದೆ ಇರುವಂತ ಕೈಗಳು ತುಂಬಾ ದೊಡ್ಡ ಕೈಗಳು ಇದೆ ಇದ್ರ ಹಿಂದೆ. ಹಾಗಾಗಿ ಈ ಸಭೆಯ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ, ಇದು ಆದಷ್ಟು ಬೇಗ NIA ತನಿಖೆಗೆ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ. ಈಗ ಕಂಪ್ಲೇಂಟ್ ಕೊಟ್ಟಂತ ಆ ವ್ಯಕ್ತಿಗಳೇನಿದ್ದಾರೆ ಅವರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಏನೋ ತನಿಖೆ ಅಂತ ಏನೋ ಮಾಡ್ದಂಗೆ ಮಾಡಿ ಅವ್ರನ್ನ ವಾಪಸ್ ಮನೆಗೆ ಕಳಿಸುವಂತ ಎಲ್ಲ ಷಡ್ಯಂತ್ರ ಈ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ನಡೀತಾ ಇದೆ. ಇದು ವಿರೋಧಿಸ್ತೀವಿ. ಇದು ಕೇಂದ್ರಕ್ಕೆ ತನಿಖೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಮೊನ್ನೆ ನಾವು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವ ನಮ್ಮೆಲ್ಲ ಸಂಸದರು, ಗೌರವಿತ ಗೃಹ ಸಚಿವರಿಗೆ ದೆಹಲಿಯಲ್ಲಿ ಒತ್ತಾಯನ ಮಾಡಿದ್ವಿ. ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲ, ಇದರ ಹಿಂದೆ ದೊಡ್ಡ ಕೈಗಳಿದೆ.